ಮ್ಯೂಸಿಕ್ ಮೈಲಾರಿ ಅನ್ನೋ ರಸಮಂಜರಿ ಕಾರ್ಯಕ್ರಮ ಮುಗಿಸಿ ನಮ್ಮ ಮನೆಗೆ ಬಂದಾಗ ನಮ್ಮ ತಾಯಿಯವರು ಅವ್ರಿಗೆ ಒಂದು ಸ್ವಲ್ಪ ಚಹಾ ಮಾಡಿಕೊಟ್ರಿ. ಅನ್ನ ಚಹಾ ಕುಡ್ದು ಈಗ ಮುಂದಿನ ಅವ್ರು ಏನು ಪ್ಲ್ಯಾನ್ ಮಾಡಕತ್ತಾರ, ಏನು ಪ್ಲ್ಯಾನಿಂಗ್ಸ್ ಅದಾವ ಅದ್ರ ಬಗ್ಗೆ ಎಲ್ಲ ಅನ್ನ ನಮ್ಮ ಮನ್ಯಾಗ ಕುಂತ ಎಷ್ಟೊತ್ತನ ಮಾತಾಡಿದ್ರಿ ನೋಡ್ರಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿಬಿಡಿಕಿ, ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ, ಬರ್ತಾಳ ನನ್ನ ಹುಡುಕಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿಬಿಡಿಕಿ, ನಿಂತಾಳ ಕಡಿಬಿಡಿಕಿ, ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ, ಬರ್ತಾಳ ನನ್ನ ಹುಡುಕಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿಬಿಡಿಕಿ, ನಿಂತಾಳ ಕಡಿಬಿಡಿಕಿ, ಕಾಲೇಜ ಮುಗಿಸಿ. ಮ್ಯೂಸಿಕ್ ಮೈಲಾರಿ ಅನ್ನ ಹತ್ತಿರದಿಂದ ನೋಡಿದವ್ರಿಗೆ ಗೊತ್ತ್ರಿ ಅನ್ನ ಹೆಂಗದಾನ ಅಂತೇಳಿ. ಹಂಗ ಅನ್ನ ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಫೋಟೋ ಹೊಡೆಸ್ಕೊಂಡ್ರಿ. ಅನ್ನಾಗ ನಮ್ಮ ತಾಯಿಯವ್ರಿ ಈ ಕಡೆ ಫಂಕ್ಷನ್ ಬಂದಾಗ ಮತ್ತೆ ನಮ್ಮ ಮನೆಗೆ ಬರ್ರಿ ಅಂತ ಹೇಳೋದ್ರು. ಗಾಡಿ ಓಡಬೇಕಲ್ಲ, ಅನ್ನ ಡ್ರೈವಿಂಗ್ ಮಾಡಿಲ್ಲ. ಅಪ್ಪಾಜಿ ಬರ್ತೀನಿ. ಶಿವಣ್ಣ ಬಂದ್ರೆ ಕೇಳಿ ಅಂತ ಹೇಳಿ. ರೊಕ್ಕ ಅಂತ ಯಾಕೆ ಸಾಯ್ತಿ, ರೊಕ್ಕಿದ್ದವ್ನ ಜನ್ನ ಹತ್ತಿ. ರೊಕ್ಕ ಅಂತ ಯಾಕೆ ಸಾಯ್ತಿ, ರೊಕ್ಕಿದ್ದವ್ನ ಜನ್ನ ಹತ್ತಿ. ಹಾನಿ ಮಾಡಿ ಗದುಗಿನ ಗಂಧರ್ವ ಅಂದರ ದೈವ ಗುರು ಪುಟ್ಟರಾಜರೇ. ಮ್ಯೂಸಿಕ್ ಮೈಲಾರಿ ಅನ್ನ ನಮ್ಮ ಮನೆಗೆ ಬಂದದ್ದು ಮಾತ್ರ ತುಂಬ ಖುಷಿ ಆಯ್ತು ನೋಡ್ರಿ. ನಮ್ಮ ಫ್ಯಾಮಿಲಿಗೆಲ್ಲ ತುಂಬ ಖುಷಿ ಆಯ್ತು ರೀ. ಈ ಜನಪದ ಲೋಕ ನಿಮಗೆ ಇನ್ನಷ್ಟು ಹೆಸರು ತಂದು ಕೊಡ್ರಿ. ನಿಮಗೆ ಶುಭವಾಗಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ್ರಿ. ಎಲ್ಲರಿಗೂ ನಮಸ್ಕಾರ.